ಪಾಪ ಒಂದು ಹೆಣ್ಣಿಗೂ ಗಂಡಿಗೂ ಮದುವೆ ಆಯ್ತದೆ. ಮದುವೆ ಆಗೋವಾಗ ಒಬ್ಬ ಜ್ಯೋತಿಷ್ಯನೋ ಅಥವಾ ಯಾರ ಶಾಸ್ತ್ರ ಸಂಪ್ರದಾಯ ಹೇಳ್ತಾರಲ್ಲ, ಪಾಪ ಅವ್ರ ಹತ್ರ ಹೋಗ್ತಾರೆ. ಸ್ವಾಮಿ, ನನ್ನ ಮಗನ ಮದುವೆ ಇದೆ, ಒಳ್ಳೆ ದಿನ ನೋಡಿ ನನ್ನ ಮನೆಗೆ ಮಗಳಾಗಬೇಕಾರಂತಹ ಸೊಸೆ ಬರ್ತಾಳೆ, ಇವರ ಇಬ್ಬರ ಜಾತಕ ನೋಡಿ ಮದುವೆಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಅಂತ ಹೋಗ್ತಾರೆ. ಆ ಮಹಾನುಭಾವ ಹೇಳ್ತಾನೆ, ಯಾವುದೋ ಒಂದು ನೋಡಿ ಇಂಥ ದಿನಾಂಕದಲ್ಲಿ ಇಂಥ ದಿನದಲ್ಲಿ ನಿನ್ನ ಮದುವೆ ಆದರೆ 100 ವರ್ಷ ನಿನ್ನ ಜೀವನ, ನಿನ್ನ ಮಗನ ಜೀವನ, ನಿನ್ನ ಸೊಸೆಯ ಜೀವನ ತುಂಬ ಅದ್ಭುತವಾಗಿರ್ತದೆ ಅಂತ ಹೇಳ್ತಾನೆ ಕಥೆರಾಯ. ಅವನೇ ಅವನ ಹೇಳಿದ ಕತೆ ಕಟ್ಕೊಂಡು, ಅವನ ಹೇಳಿದ್ದ ಕಥೆಯನ್ನು ಕಟ್ಕೊಂಡು ಮದುವೆನ ಫಿಕ್ಸ್ ಮಾಡ್ತಾರೆ. ಪಾಪ ಡೇಟು ಫಿಕ್ಸ್ ಮಾಡ್ತಾರೆ, ಮದುವೆನೂ ಆಯ್ತದೆ. ಮದುವೆ ಮಾಡೋ ಸಂದರ್ಭದಲ್ಲಿ ಹೇಳ್ತಾನೆ, ನಿನ್ನ ಮಗನಿಗೆ ಮತ್ತು ನಿನ್ನ ಸೊಸೆ, ನಿಮ್ಮ ಇಬ್ಬರು ಕುಟುಂಬ 100 ವರ್ಷ ಚೆನ್ನಾಗಿರುತ್ತೆ, ಇವರಿಬ್ಬರು 100 ವರ್ಷ ಬದುಕ್ತಾರೆ, ಯಾವ ರೀತಿಯೂ ಕೂಡ ಸಮಸ್ಯೆಗಳಾಗಲ್ಲ ಅಂತ. ಅಲ್ರಿ ಮಹಾನುಭಾವ್ರೆ, ನೆಕ್ಸ್ಟ್ ಡೇ ಡೈವರ್ಸ್, ನೆಕ್ಸ್ಟ್ ಡೇ ಗಲಾಟೆ, ನೆಕ್ಸ್ಟ್ ಡೇ ಇಲ್ಲ ಗಂಡ ಸತ್ತ ಇಲ್ಲ ಹೆಂಡತಿ ಸತ್ತ. 6 ತಿಂಗಳಾಗಿದ್ದಾದಮೇಲೆ ಡೈವರ್ಸು, 6 ತಿಂಗಳಾದಮೇಲೆ ಕುಟುಂಬದ ಸಮಸ್ಯೆ, 1 ವರ್ಷ ಆದಮೇಲೆ ಇಬ್ಬರು ದೂರ. ಎಷ್ಟು ಸಂಸಾರಗಳು ಹಾಳಾಗಿಲ್ಲ. ಈ ರೀತಿ ಸುಳ್ಳು ಕಥೆಗಳನ್ನು ಹೇಳಿ ಜನರ ಹತ್ರ ಪ್ರತಿಯೊಬ್ಬ ದುಡ್ಡು ತಿಂತವನು. ಆದರೆ ಈ ದುಡ್ಡು ಎಲ್ಲಿಂದ ಬರುತ್ತೆ? ಒಬ್ಬ ವ್ಯಕ್ತಿ ತಿಂಗಳಿಗೆ ವಾಚ್ಮೆನ್ ಕೆಲಸ ಮಾಡೋನು, ಆಟೋ ಓಡಿಸೋನು, ಮ್ಯಾನೇಜರ್ ಕೆಲಸ ಮಾಡೋನು, ಸೂಪರ್ವೈಸರ್ ಕೆಲಸ ಮಾಡೋನು, ಸೇಲ್ಸಲ್ಲಿ ಕೆಲಸ ಮಾಡೋನು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋನು, ಇವರು ಎಲ್ಲರೂ ಪ್ರತಿದಿನ ಕೂಲಿ ಮಾಡೋರು. ಅವರವರ ತಕ್ಕಂಗೆ ತಿಂಗಳ ಸಂಬಳ ತಗೊಂಬರ್ತಾರೆ. ಪಾಪ ಆ ತಿಂಗಳ 10,000ನೋ 15,000ನೋ 20,000ನೋ 25,000 ಎಷ್ಟೋ ಅಷ್ಟು ಅಮೌಂಟು ತಿಂಗಳ ಸಂಬಳ ಬರೋದ್ರನ್ನ ಆ ಸಂಬಳದ ದುಡ್ಡಲ್ಲಿ ಬಾಡಿಗೆ, ಮಕ್ಕಳನ್ನು ಓದಿಸ್ಬೇಕು, ಸಂಸಾರ ನಡೆಸಬೇಕು, ರೇಷನ್ ಬೇಕು, ಸೋಪ್ ಬೇಕು, ಶಾಂಪ್ ಬೇಕು, ಉಪ್ಪು ಬೇಕು, ಉಳಿಬೇಕು. ಇಷ್ಟೂ ದುಡ್ಡಲ್ಲಿ ಪಾಪ ಅವನೇನೋ ಸಂಪಾದನೆ ಮಾಡ್ಕೊಂಡು ಕಷ್ಟನೋ ಸುಖನೋ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಎಂಟ್ರಿ ಆಗ್ತಾರೆ ಕಳ್ಳರು ಕದಿಮರು. ಯಾರು? ಮನೆಗೆ ಬಂದು, ನೋಡಮ್ಮ ನೀನೊಂದು ಚೀಟಿ ಹಾಕು, ತಿಂಗಳಿಗೆ 5,000 6,000 3,000 ಕಟ್ಟಿದ್ರೆ ನಿನಗಿಷ್ಟು ಡಬಲ್ ಬರ್ತದೆ ಅಂತೇಳಿ ಪಾಪ ಆ ಸಂಬಳದಲ್ಲಿ ದುಡ್ಡು ಕಿತ್ಕೊತಾರೆ. ಇನ್ಯಾವನೋ ಒಬ್ಬ ಟಿ ವಿಯಲ್ಲೋ ಪೇಪರಲ್ಲೋ ತೋರಿಸ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾನೆ, ನಿನ್ನ ಕಷ್ಟಗಳು ನಿನ್ನ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋಗಿದ್ರೆ ಈ ತಾಯ್ತವನ್ನು ತಗೋ, ಈ ತಾಯ್ತೆ 12,000 ಅಥವಾ 3,000 1,000 ಇದನ್ನು 3 ತಿಂಗಳ ಮೇಲೆ ಕಟ್ಟು, ನಿನ್ನ ಭವಿಷ್ಯ ಬದಲಾಗ್ತದೆ ಅಂತ ಬರ್ತಾನೆ. ಇನ್ನೊಬ್ಬ ಯಾವನೋ ಒಬ್ಬ ಬರ್ತಾನೆ, ನಿನಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಕಡಿಮೆ ದರದಲ್ಲಿ ನಿನಗೆ ಇಂಥ ಬಟ್ಟೆಗಳನ್ನು ಕೊಡ್ತೀನಿ ಅಥವಾ ಇಂಥ ವಸ್ತುಗಳನ್ನು ಕೊಡ್ತೀನಿ ಅಂತ ಬರ್ತಾನೆ. ಮತ್ತೆ ಅದನ್ನು ಖರೀದಿ ಮಾಡ್ತಾರೆ, ಮತ್ತೆ ಅದರಲ್ಲಿ ಮೋಸ ಹೋಗ್ತಾರೆ. ಈ ಚೀಟಿ ಕಟ್ತಾರೆ, ಚೀಟಿಯಲ್ಲಿ ಮೋಸ ಹೋಗ್ತಾರೆ. ಎಲ್ಲವೂ ಸೇರಿ ಎಲ್ಲ ಕಂಪನಿಗಳು, ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಒಟ್ಟುಗೂಡಿ ತಿಂಗಳ ಸಂಪಾದನೆ ಮಾಡೋವಂಥ ವ್ಯಕ್ತಿ ಹತ್ರ ಲೂಟಿ ಮಾಡ್ತಾವ್ರಿ. ನಿಮ್ಗೆ ಅರ್ಥ ಆಗ್ತಿದೆಯಾ? ಪ್ರತಿಯೊಬ್ಬ ಹತ್ರ ದುಡ್ಡು ನಡೀತಾ ಇರ್ತದೆ ಅಂತಂದರೆ ತಿಂಗಳ ಸಂಪಾದನೆ ಮಾಡ್ಕೊಂಡು ಬರೋನ ಹತ್ರ ಕಿತ್ತು ತಿಂತಾ ಇದ್ದಾರೆ. ನಿಮ್ಮ ಮನೆಯಲ್ಲೂ ಅಷ್ಟೇ, ನೀವು ಬಟ್ಟೆ ತೊಗೊಂಬರ್ಬೇಕು ಅಂದರೆ ಎಲ್ಲೋ ಒಂದು ಅಂಗಡಿಗೆ ಹೋದರೆ 1-2 ಹೇಳಿ ನಿಮ್ಮ ಹತ್ರ ದುಡ್ಡನ್ನು ಬಟ್ಟೆಯಲ್ಲಿ ಕಿತ್ಕೊಳ್ತಾರೆ. ರೇಷನ್ ನೀವು 1-2 ಹೇಳಿ ರೇಷನ್ ಕಿತ್ಕೊಳ್ತಾರೆ. ಹಾಸ್ಪಿಟ್ಲಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ಯಾವುದೋ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ಡಬಲ್ ಬಿಲ್ ಮಾಡಿ ನಿಮ್ಮ ಹತ್ರ ಕಿತ್ಕೊಳ್ತಾರೆ. ಓದಿಸೋ ಮಕ್ಕಳಿಗೆ ಫೀಸ್ ತಗೊಳ್ತೀನಿ ಅಂತೇಳಿ 1-2 ಕಿತ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಮಗೆ ಮೋಸ ಮತ್ತು ದೌರ್ಜನ್ಯ, ದಬ್ಬಾಳಿಕೆಗಳು, ವಂಚನೆ ನಡೀತಿದ್ದಾಗ ಇದನ್ನು ತಡಿಬೇಕಾಗಿರುವಂಥ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರ ಯಾಕೆ ಮೌನವಾಗಿದೆ?